ಬೆಳಿಗ್ಗೆ ಸುಮಾರು 8:30 ಗಂಟೆ ಆಗಿತ್ತು. ಶಾಂತ ತನ್ನ ಅಡಿಕೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ದಿಢೀರೆಂದು ಮನೆಯ ಬಾಗಿಲು ತೆಗೆಯಲು ಅವಳ ಮಗಳು ಒಂದು ಪುಷ್ಪಗುಚ್ಛವನ್ನು ತೆಗೆದುಕೊಂಡು ಬಂದಳು. ಅವಳು ಮದುವೆಯಾಗಿ ಕೇವಲ 3 ತಿಂಗಳಾಗಿತ್ತು. ಮಗಳು ಬೇರೆ ಮನೆಯಲ್ಲಿದ್ದಾಳೆಂದು ಶಾಂತಳಿಗೆ ಇನ್ನೂ ಆ ಯೋಚನೆ ಬಂದಿರಲಿಲ್ಲ. ಅದನ್ನು ಮರೆತು ಅನೇಕ ಬಾರಿ ಅವಳಿಗೆ ಸೇರಿದಂಥ ಊಟಕ್ಕೆ ತಟ್ಟೆಯನ್ನು ಇಡುತ್ತಿದ್ದಳು. ಮಗಳು ತಾಯಿಯ ಕೈಯಲ್ಲಿ ಹೂಗಳನ್ನು ಕೊಟ್ಟು ಫ್ರಿಡ್ಜ್ನಲ್ಲೇನಿದೆ ಎಂದು ನೋಡಿದಳು. ಶಾಂತ ಮಗಳಿಗೆ ಏನು ಮಾಲಾ, ಏನು ವಿಶೇಷ ಎಂದು ಕೇಳಿದಳು. ಅಷ್ಟರಲ್ಲಿ ಫ್ರಿಡ್ಜ್ನಿಂದ ರೊಟ್ಟಿ ಹಾಗೂ ಕೆಲವು ಸಾಮಾನುಗಳನ್ನು ತೆಗೆದು ತಾನೇ ಸ್ಯಾಂಡ್ವಿಚ್ ಮಾಡಲು ಪ್ರಾರಂಭಿಸಿದಳು ಮಾಲಾ. ಈಗ ತಾನು ಮನೆಯಲ್ಲಿ ಯಾವ್ಯಾವ ಅಡುಗೆ ಮಾಡುತ್ತೇನೆಂದು ಹೇಳಲು ತೊಡಗಿದಳು. ಅವಳು ತಾನು ಮಾಡುವುದನ್ನು, ಹೊಸದಾಗಿ ಕಲಿತುಕೊಂಡಿರುವುದನ್ನು ಸಂತೋಷವಾಗಿ ತಾಯಿಯೊಡನೆ ಹಂಚಿಕೊಂಡಳು. ಅವಳು ಕೆಲಸಕ್ಕೆ ಸಮಯವಾದ ಕಾರಣ ಅಮ್ಮ ಬಾಯ್ ಬಾಯ್ ಎಂದು ಹೇಳಿ ಹೊರಟು ಹೋದಳು. ಶಾಂತ ಮಗಳು ತಂದಂಥ ಹೂಗುಚ್ಛವನ್ನು ಸಂತೋಷದಿಂದ ನೋಡುತ್ತಿದ್ದಳು. ನನ್ನ ಮಗಳು ಸ್ವಲ್ಪ ಸಮಯವೇ ನನ್ನೊಂದಿಗಿದ್ದಳು, ಆದರೆ ಅದು ನನಗೆ ಎಷ್ಟು ಸಂತೋಷವನ್ನು ತರುತ್ತದೆ ಎಂದು ಅಂದುಕೊಳ್ಳುತ್ತಿರುವಾಗಲೇ ಶಾಂತಳಿಗೆ ಅವಳ ತಾಯಿಯ ನೆನಪಾಯಿತು. ಅವರು ಬಹಳ ದೂರದಲ್ಲಿದ್ದರು. ಹಾಗಾಗಿ ಶಾಂತ ತಕ್ಷಣ ತನ್ನ ಫೋನ್ ತೆಗೆದುಕೊಂಡು ಅವರಿಗೆ ಕರೆ ಮಾಡಿದಳು. ತನ್ನ ಬಗ್ಗೆ, ಮನೆಯ ಬಗ್ಗೆ ಶಾಂತ ತಾಯಿಯೊಂದಿಗೆ ಬಹಳ ಮಾತಾಡಿದರು. ಕೊನೆಯಲ್ಲಿ ಅವಳ ತಾಯಿ ಹೇಳಿದ ಮಾತು ಅವಳ ಹೃದಯಕ್ಕೆ ತಾಗಿತ್ತು. ಮಾತು ಏನೆನ್ನುತ್ತೀರಾ? ಅವರು, ಮಗಳೇ, ಇಂದು ನೀನು ನನಗೆ ಕರೆ ಮಾಡಿ ಮಾತನಾಡಿರುವುದು ನನಗೆ ಬಹಳ ಸಂತೋಷದ ದಿನವಾಗಿದೆ ಎಂದು ಹೇಳಿದರು. ಹೌದು ಪ್ರಿಯರೇ, ನಮ್ಮ ತಂದೆ ತಾಯಿ ದೂರದಲ್ಲಿದ್ದರೆ ಅವರಿಗೆ ಕರೆ ಮಾಡಿ ಮಾತಾಡುವುದರಿಂದ ಅವರಿಗೆ ಬಹಳ ಸಂತೋಷವನ್ನುಂಟು ಮಾಡುತ್ತದೆ. ನೀವು ಅವರಿಗೆ ಏನು ಕೊಡುತ್ತೀರೋ ಬಿಡುತ್ತೀರೋ, ನಿಮ್ಮ ಸ್ವಲ್ಪ ಸಮಯವನ್ನು ಅವರಿಗೆ ಕೊಡಿರಿ. ತಡ ಮಾಡಬೇಡಿ. ನಿಮ್ಮ ಪೋಷಕರೊಂದಿಗೆ ಸಂಪರ್ಕದಲ್ಲಿರಿ. ನಿಮ್ಮ ತಂದೆ ತಾಯಿಯನ್ನು ಸನ್ಮಾನಿಸಿರಿ ಎಂದು ದೇವರು ಆದೇಶಿಸಿದ್ದಾನಲ್ಲವೇ?